ನಿಮ್ಮ ವೀಕ್ಷಣೆ ಬೆಂಗಳೂರು ಸಮಾಚಾರ ಸುದ್ದಿ ವರದಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಶ್ರೇಷ್ಠ ಸಾಧನೆ ಮಾಡಿದ 70 ವಿದ್ಯಾರ್ಥಿಗಳಿಗೆ ವಿಜಯೋತ್ಸವ 2025 ಕಾರ್ಯಕ್ರಮದಲ್ಲಿ ಸನ್ಮಾನಿಸಿದ ದೀಕ್ಷಾ ವೇದಾಂತು ಸಂಸ್ಥೆ ಬೆಂಗಳೂರು ಜೂನ್ 29, 2025. ದೀಕ್ಷಾ ವೇದಾಂತು ಸಂಸ್ಥೆಯು ಜೂನ್ 28ರಂದು ಬೆಂಗಳೂರಿನ ಜೆಪಿ ನಗರದ ಎಂಎಲ್ಆರ್ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದ ತನ್ನ ವಾರ್ಷಿಕ ಕಾರ್ಯಕ್ರಮ ವಿಜಯೋತ್ಸವ 2025ರಲ್ಲಿ ಜೆಇಇ ಮೇನ್, ಜೆಇಇ ಅಡ್ವಾನ್ಸ್ಡ್, ನೀಟ್, ಕೆಸಿಇಟಿ, ಕಾಮೆಡ್ಕೆ, ಐಐಎಸ್ಸಿಆರ್, ವಿಐಟಿಇಇ ಮತ್ತು ಪಿಯು ಬೋರ್ಡ್ ಪರೀಕ್ಷೆಗಳಲ್ಲಿ ಶ್ರೇಷ್ಠ ಸಾಧನೆ ಮಾಡಿದ 70 ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಗೌರವಿಸಿದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಶ್ಲಾಘನೆ ಸಲ್ಲಿಸಿ ಮಾತನಾಡಿದ ದೀಕ್ಷಾ ವೇದಾಂತು ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಶ್ರೀಧರ್ ಅವರು, ಈ ವಿಜಯೋತ್ಸವವು ಕೇವಲ ಸನ್ಮಾನ ಕಾರ್ಯಕ್ರಮ ಮಾತ್ರವೇ ಅಲ್ಲ, ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ ಮತ್ತು ಸಾಧನೆಗೆ ಸಂದ ಗೌರವವಾಗಿದೆ. ಈ ವಿದ್ಯಾರ್ಥಿಗಳು ಒಂದು ಮಾನದಂಡವನ್ನು ಸ್ಥಾಪಿಸಿದ್ದಾರೆ ಮತ್ತು ಅವರ ಪ್ರಯತ್ನಗಳನ್ನು ಹಾಗೂ ಅವರಿಗೆ ನೆರವಾದ ಕುಟುಂಬಗಳು, ಮಾರ್ಗದರ್ಶಕರನ್ನು ಗೌರವಿಸುವುದು ನಮಗೆ ಹೆಮ್ಮೆಯ ವಿಚಾರವಾಗಿದೆ ಎಂದು ಹೇಳಿದರು. ಜೆಇಇ ಅಡ್ವಾನ್ಸ್ಡ್ ಎಐಆರ್ 79 ಸ್ಥಾನ ಪಡೆದಿರುವ ಇಂದಿರಾನಗರ ದೀಕ್ಷಾ ವೇದಾಂತುವಿನ ವಿದ್ಯಾರ್ಥಿ ಹೃಷಿಕೇಶ್ ಎಲ್ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ನಾನು ಪ್ರತಿದಿನ ಸ್ವಲ್ಪವೇ ಸುಧಾರಣೆ ಹೊಂದುವ ಕಡೆಗೆ ಗಮನ ಕೊಟ್ಟೆ. ದೀಕ್ಷಾ ನನಗೆ ಆತ್ಮವಿಶ್ವಾಸದಿಂದ ಮುಂದುವರಿಯಲು ಅನುವು ಮಾಡಿಕೊಟ್ಟಿತು ಎಂದರು. ಪಿಯುನಲ್ಲಿ ರಾಜ್ಯದಲ್ಲಿ 6ನೇ ಶ್ರೇಯಾಂಕ, ನೀಟ್ ಎಐಆರ್ 576, ಜೆಇಇ ಮೇನ್ 99.21%, ಕೆಸಿಇಟಿ 8ನೇ ಶ್ರೇಯಾಂಕ, ಬಿಎನ್ವೈಎಸ್ ಗಳಿಸಿರುವ ದೀಕ್ಷಾ ವೇದಾಂತು ಎಕ್ಸಲೆನ್ಸ್ ಬ್ಯಾಚ್ನ ದಕ್ಷ ದಿನೇಶ್ ಹೆಗ್ಡೆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ 2 ವಿಭಾಗಕ್ಕೆ ತಯಾರಿ ಮಾಡುವುದು ಸುಲಭವಾಗಿರಲಿಲ್ಲ. ಆದರೆ ನನ್ನ ಶಿಕ್ಷಕರು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆ ನನ್ನ ಈ ದಾರಿಯನ್ನು ಸುಲಭ ಮಾಡಿತು. ಈ ವಿಜಯೋತ್ಸವದಲ್ಲಿ ನಾನು ಪಟ್ಟ ಶ್ರಮಕ್ಕೆ ಸಾರ್ಥಕತೆ ದೊರೆಯಿತು ಎಂದರು. What is amazing is these children are not just good in one track of field. You have so many children who got a rank in PUC, JEE Main, JEE Advanced, and also in medicine, and they have a plethora of choices to decide what they want to do. This is all largely due to the amazing efforts of all the teachers who've been more of friends and mentors for them, walking through them to this journey. 2 years is a very difficult journey. These teachers have been with them non-stop to guide them and help them along. To inspire the students, to showcase them and say that yes, it is possible. ಈ ಜೀವನದಲ್ಲಿ ಏನು ಮನಸ್ಸಿಗೆ ಇದೆಯೋ ಅದು it is possible to achieve it, and these students have proven it over and over again. Every year if you see, children are able to shine and come out, and ಈ ಮಕ್ಕಳು ನಮ್ಮ ಕರ್ನಾಟಕದಿಂದ ಬಂದಿರೋ ಮಕ್ಕಳು ಆಲ್ ಇಂಡಿಯಾ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರು they have won and they have done very well in the national level examinations. So all the children out there who are seeing this program, please be rest assured, it is possible to achieve your dreams. So dream big and draw inspiration from these kids and say that yes, it is possible. ಸೊ ಈ ಮಕ್ಕಳು ನೀವು ನೋಡಿದ್ರೆ ಬರೀ PUC ಮಾತ್ರ ಅವ್ರು ಚೆನ್ನಾಗಿ ಮಾಡಿಲ್ಲ, ಅವರು ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮಿನೇಷನ್ಸಲ್ಲೂ ಚೆನ್ನಾಗಿ ಮಾಡಿದ್ದಾರೆ. ಸೊ ಯಾವ ಎಕ್ಸಾಮಿನೇಷನ್ ಅಂತ ನೀವು ಕೇಳಿದ್ರೆ JEE ಮೇನ್ ಇದೆ, JEE ಅಡ್ವಾನ್ಸ್ಡ್ ಇದೆ, ಇವಾಗ ಆರ್ಕಿಟೆಕ್ಚರಲ್ಲಿ ನೋಡಿ ಆಲ್ ಇಂಡಿಯಾ ರ್ಯಾಂಕಲ್ಲಿ ಟಾಪಲ್ಲಿ ಬಂದಿರೋ ಹುಡುಗಿನೂ ಇದ್ದಾರೆ. ಸೊ ಆಲ್ ಇಂಡಿಯಾ 5th ರ್ಯಾಂಕ್ ತಗೊಂಡಿದ್ದಾರೆ ರಕ್ಷಾ ಹೆಗ್ಡೆ ಅಂತ. ಸೊ ಈ ಥರ ನೀವು ನೋಡಿದರೆ ನೀಟ್ ಎಕ್ಸಾಮಿನೇಷನ್ ಇವಾಗ ಇದು ಆಲ್ ಇಂಡಿಯಾ ಲೆವೆಲಲ್ಲಿ ಕಂಪೀಟ್ ಮಾಡಿದ್ರು ಎಷ್ಟು ಡಾಕ್ಟರ್ಗಳು ಬಂದಿದ್ದಾರೆ ಅಂದರೆ ಈ ಮಕ್ಕಳೆಲ್ಲ ನೀಟ್ ಎಕ್ಸಾಮಿನೇಷನಲ್ಲೂ ಚೆನ್ನಾಗಿ ಬರೆದು ಮುಂದೆ ಬರ್ತಾರೆ. ಅದೇ ಥರ ಈಗ ನೀವು ನೋಡಿದ್ರೆ ಈ ಮಕ್ಕಳು ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನಲ್ಲಿ ಚೆನ್ನಾಗಿ ಮಾಡಿದ್ರು. ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ CET, ಕಾಮೆಡ್ಕೆ ಈ ಎಕ್ಸಾಮ್ಗಳಲ್ಲೂ ಚೆನ್ನಾಗಿ ಮಾಡಿ ಅವರು ಮುಂದೆ ಬರ್ತಾ ಇದ್ದಾರೆ. ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಎಕ್ಸಾಮಿನೇಷನ್ ಇದೆ ಇವಾಗ, VIT, BITS ಈ ಎಕ್ಸಾಮಿನೇಷನ್ಗಳಲ್ಲೂ ಈ ಮಕ್ಕಳು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ವರ್ಷ ಪ್ಯೂರ್ ಸೈನ್ಸಸ್ಗೆ ಐಸರ್ ಎಕ್ಸಾಮ್ ಇದೆ. ಆ ಎಕ್ಸಾಮ್ನಲ್ಲಿ ಕೂಡ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ ದಿ ಐಸರ್ ಎಕ್ಸಾಮಿನೇಷನ್ ದೇ ಡನ್ ಫೆನಾಮಿನಲಿ ವೆಲ್ and be able to join pure sciences in the various ICERs all over the country. Hello everyone, my name is Raksha Dinesh Hegde. I'm from Diksha Vedantu. I've secured an All India rank of 12 in the JEE Mains BARC. I've secured 3rd rank in the KCET BARC, and I've secured 6th rank to the state in PU board exams. So basically everything I've achieved, it's solely due to my parents, my EB faculty, all the teachers who have taught me for all these years, and
not just academic journey that matters here, it's emotional too. And all the teachers here, they were like second parents to me. It really helped a lot. Elrigu namaskara. My name is Trisha Vibhu Malige, and I'm a student for 2 years at Diksha main campus in Kanakpura Road. And my JEE advanced rank was 4365, from which I got a seat at IIT Bombay Mechanical Branch. And my JEE mains percentile was 99.70. Along with that, I secured 87th state rank in KCET, 80th rank in COMEDK, as well as 178 rank in IAT, which is ICER's entrance exam. And I have to say that Diksha has played a very huge part in my preparation. They have guided me, they have supported me, all the teachers, all the faculty, the Diksha team. I was at revision in the Diksha EB batch, excellence batch, Ekalavya batch. So I want to thank those teachers as well. I want to thank the entire Vedantu team, and most of all I need to thank my parents, because without their support nothing would have been possible. And for all the future aspirants of JEE, and one thing I forgot to mention is NEET, I got a score of 486. So one thing I want to tell all the people who are aspiring is nothing is impossible if you just put in sincere daily effort. Dinna enadru one madidre, like if you sit for 3 hours, 4 hours every day and do it, surely you will get the results. So sincere effort hakidre, it will not go to waste. Just trust your preparation and make sure that you are on the right path. ನನ್ನ ಹೆಸರು ಅರವಿಂದ್ ಅಂತ. ನನ್ನ ಮಗ ಪ್ರಣವ್ ಭಾರದ್ವಾಜ್ ಈ ವರ್ಷ ಸೆಕೆಂಡ್ PUC ಮುಗಿಸಿದ್ದಾನೆ ದೀಕ್ಷಾದಲ್ಲಿ. ಅವನ CET ರ್ಯಾಂಕು 224, ಐಸರ್ ರ್ಯಾಂಕು 257, IIT ಅಡ್ವಾನ್ಸ್ಡ್ ರ್ಯಾಂಕು 6007. ಸೊ ಲಾಸ್ಟ್ ನನ್ನ 2 ವರ್ಷದ ಎಕ್ಸ್ಪೀರಿಯೆನ್ಸನ್ನು ನಾನು ಇವತ್ತು ಶೇರ್ ಮಾಡ್ಕೋತೀನಿ. ನಮಗೆ ದೀಕ್ಷಾ ಮೊದಲಲ್ಲಿ ಪರಿಚಯ, ಯಾಕೆಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಸುಮಾರು ಜನ ಹುಡುಗರು ದೀಕ್ಷಾದಲ್ಲಿ ಓದಿ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿದ್ದರು. ಹಾಗಾಗಿ ನಮಗೆ ದೀಕ್ಷಾ ಒಂದು ನ್ಯಾಚುರಲ್ ಚಾಯ್ಸ್ ಅಂತ ಹೇಳ್ಬೋದು PUCಗೆ. ನನಗೆ ದೀಕ್ಷಾದಲ್ಲಿ ಇಷ್ಟ ಆಗಿದ್ದೇನು ಅಂದರೆ, ಒಂದು ಇಲ್ಲಿಯ ಫ್ಯಾಕಲ್ಟಿ ತುಂಬ ಕಮಿಟೆಡ್. ಅವ್ರಿಗೆ ಮಕ್ಕಳು ಸ್ಕೋರು ಬಿಟ್ಟರೆ ಮೋಸ್ಟ್ಲಿ ಇವನು ಪ್ರಣವ ನನ್ನ ಮಗ. ಸೊ ಇಲ್ಲಿಯ ಫ್ಯಾಕಲ್ಟಿ ಕಮಿಟ್ಮೆಂಟ್ ಬಗ್ಗೆ ನಾನು ಮಾತಾಡಲೇಬೇಕು. 24 ಗಂಟೆ ಅವರು ಅವೈಲಬಲ್ ಇರ್ತಾರೆ ಮಕ್ಕಳಿಗೆ, ಅವರ ಡೌಟ್ಸನ್ನು ಕ್ಲಾರಿಫೈ ಮಾಡಲಿಕ್ಕೆ. ಟೈಮು, ವೀಕೆಂಡು ಇದನ್ನೆಲ್ಲ ನೋಡದೆ ಅವರು ಮಕ್ಕಳನ್ನು ಗೈಡ್ ಮಾಡ್ತಾರೆ. ಎರಡನೇದಾಗಿ, ಎಸ್ಪೆಷಲಿ 2ನೇ ವರ್ಷ ಮಕ್ಕಳನ್ನು ಗ್ರೂಪ್ಸ್ ಆಗಿ ವಿಂಗಡಣೆ ಮಾಡಿ ಅವರಿಗೆ ಎಷ್ಟು ಕಾಂಪಿಟಿಷನ್ ಬೇಕೋ ಆ ಕರೆಕ್ಟ್ ಕಾಂಪಿಟಿಷನ್ ಸಿಗುವ ಹಾಗೆ ನೋಡ್ಕೊಳ್ತಾರೆ. ಸೊ ಬ್ಯಾಚಸ್ಸಲ್ಲಿ ಸ್ಕೋರ್ ಪ್ರಕಾರ ಡಿವಿಷನ್ಗಳಿರುತ್ತೆ, ಮತ್ತು ಏನೇನು ಎಕ್ಸ್ಪೆಕ್ಟೇಷನ್ ಇದೆ ಹುಡುಗರಿಂದ ಅದ್ರ ಪ್ರಕಾರ ಅವ್ರಿಗೆ ಚಾಲೆಂಜಸ್ ಕೊಡ್ತಾ ಹೋಗ್ತಾರೆ. ಚಾಲೆಂಜಸ್ ಜಾಸ್ತಿ ಆಯಿತು ಅಂದರೆ ಅದರ ಪ್ರಕಾರ ಸ್ವಲ್ಪ ಕೌನ್ಸಿಲಿಂಗ್ ಕೂಡ ಕೊಡ್ತಾರೆ. ಈಗ ಎಲ್ಲ ಮಕ್ಕಳಿಗೂ ಒಂದೇ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗಲ್ಲ, ಹಾಗಾಗಿ ಕೌನ್ಸಿಲಿಂಗದು ಇಂಪಾರ್ಟೆನ್ಸ್ ಇರುತ್ತೆ. ಅದನ್ನು ದೀಕ್ಷಾದಲ್ಲಿ ತುಂಬ ಚೆನ್ನಾಗಿ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದೆಲ್ಲದರಿಂದಾಗಿ ನನ್ನ ಮಗ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಪರ್ಫಾರ್ಮ್ ಮಾಡಿದ್ದಾನೆ. ನಾವು 3 ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಒಂದು, ಮಕ್ಕಳು, ವಿದ್ಯಾರ್ಥಿಗಳು ಯಾವ ವಿದ್ಯಾಸಂಸ್ಥೆಯಲ್ಲಿ ಓದ್ತಾ ಇರ್ತಾರೆ ಅದು. ಎರಡನೇದು, ಅವರ ಶಿಕ್ಷಕ ವೃಂದ ಎಷ್ಟು ಮಕ್ಕಳಿಗೆ ಸಪೋರ್ಟಿವ್ ಆಗಿರುತ್ತೆ ಅದು. ಜೊತೆಗೆ ಮಕ್ಕಳು ಎಷ್ಟು ಫೋಕಸ್ಡ್ ಇರ್ತಾರೆ, ಅವರು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಅವರಿಗೆ ಇರುವಂತಹ ಜವಾಬ್ದಾರಿ, ಓದುವಂತಹ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾರೆ, ಅದೊಂದು. ಮೂರನೇದಾಗಿ, ಮನೆಯಲ್ಲಿ ನಾವು ಕೊಡುವಂತಹ, ಪಾಲಕರಾಗಿ ಕೊಡುವಂತಹ ಸಂಸ್ಕಾರ. ಇದು 3 ಮುಖ್ಯವಾಗಿ ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಯಶಸ್ಸನ್ನು ಹೇಗೆ, ಯಾವ ದಿಕ್ಕಿನಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನು ನಿರ್ಧಾರವನ್ನು ಮಾಡುತ್ತೆ. ನಮಗೆ ಟ್ವಿನ್ಸ್, ಅವಳಿ ಜವಳಿ ಮಕ್ಕಳು, ರಕ್ಷಾ ದಕ್ಷ ಅಂತ ಮಗಳು. ಮಗನಿಗೆ ಮೆಡಿಸಿನ್ ಪ್ರೀತಿ, ಮಗಳಿಗೆ ಆರ್ಕಿಟೆಕ್ಚರ್ ಪ್ರೀತಿ. ಹಾಗಾಗಿ ನಮಗೆ ಇದ್ದ ಸವಾಲು ಏನು ಅಂತಂದರೆ, 2 ಒಂದೇ ಕ್ಯಾಂಪಸ್ನಲ್ಲಿ ಬೇಕಾಗಿತ್ತು. 2 ಒಂದೇ ಕ್ಯಾಂಪಸ್ಸಲ್ಲಿ ಅಂತಂದರೆ ನಾವು ನೋಡ್ತಾ ಇದ್ದಿದ್ದು, ಒಂದು ಪ್ರೊಫೆಷ್ನಲ್ ಟೀಚಿಂಗ್, ಕ್ವಾಲಿಟಿ ಪ್ರೊಫೆಷ್ನಲ್ ಟೀಚಿಂಗ್, ಜೊತೆಗೆ ಒಳ್ಳೆಯ ಹಾಸ್ಟೆಲ್, ಒಳ್ಳೆಯ ಫುಡ್, ಜೊತೆಗೆ ಸೇಫ್ಟಿ, ಮತ್ತು ಹೌ ಅಪ್ರೋಚಬಲ್ ದ ಫ್ಯಾಕಲ್ಟಿ ಈಸ್. ಸೊ ಇದನ್ನೆಲ್ಲದನ್ನು ನಾವು ನೋಡ್ತಾ ನಾವು ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು, ಹುಬ್ಳಿ, ಧಾರವಾಡ ಮತ್ತು ಬೆಂಗಳೂರು, ಇಲ್ಲೆಲ್ಲ ಕಡೆಯೂ ನಾನು ಮತ್ತು ನನ್ನ ಹಸ್ಬೆಂಡ್ ಎಲ್ಲ ಕಡೆ ಓಡಾಡಿ ನಮಗೆ ಫೈನಲಿ ನಾವು ಚೂಸ್ ಮಾಡಿದ್ದು ದೀಕ್ಷಾ. ಯಾಕೆಂತಂದರೆ ಇದರಲ್ಲಿ ಎಲ್ಲದೂ ಇತ್ತು. ಅಂದರೆ ನಿಮಗೆ ಇಂಜಿನಿಯರಿಂಗ್ ಸ್ಟ್ರೀಮ್ ಅಥವಾ ಮೆಡಿಕಲ್ ಸ್ಟ್ರೀಮ್ ಎರಡರಲ್ಲೂ ಕೂಡ ಒಳ್ಳೆಯ ಟೀಚಿಂಗ್ ಫೆಸಿಲಿಟಿ ಇದೆ. ದಿ ಸ್ಟಾಫ್ ಈಸ್ ಎಕ್ಸ್ಟ್ರೀಮ್ಲಿ ಡೆಡಿಕೇಟೆಡ್.
ದಿ ಡೀನ್ ಸ್ಮೈಲಿಂಗ್ ಎಸ್ ಎಮ್ ಸರ್ ಅಂತಲೇ ಹೇಳ್ತೀವಿ ನಾವು, ಮುರಳಿ ಸರ್ ಮತ್ತು ಲಕ್ಷ್ಮಿ ಮೇಡಮ್, ದೇ ಆರ್ ವೆರಿ ಸಪೋರ್ಟಿವ್. ಜೊತೆಗೆ ಎಲ್ಲ ದೀಕ್ಷಾ ಸ್ಟಾಫ್ ಕೂಡ ಅವರಿಗೆ ಯಾವುದೇ ಟೈಮಲ್ಲೂ ಕೂಡ ಮಕ್ಕಳಿಗೆ ಏನೇ ಸಮಸ್ಯೆ ಬಂದರೂ ಅದು ಅವರ ಆರೋಗ್ಯದ ವಿಷಯದಾಗಿರ್ಬಹುದು, ಯಾಕೆಂದರೆ ಅವರು ಇದ್ದಿದ್ದು ಒಂದು ರೆಸಿಡೆನ್ಷಿಯಲ್ ಕಾಲೇಜ್ನಲ್ಲಿ, ಆರೋಗ್ಯದ ವಿಷಯ ಆಗಿರ್ಬೋದು ಅಥವಾ ಅಭ್ಯಾಸದ ವಿಷಯದಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಸಂಪೂರ್ಣ ಅವರು ಮಕ್ಕಳಿಗೆ ಸಹಾಯ ಸಹಕಾರವನ್ನು ನೀಡಿದ್ದಾರೆ. ಕಡೆಗೊಂದು ದಿನ ಏನಾಗಿತ್ತು ಅಂತಂದರೆ ಅವರು ಮನೆಗೆ ವಾಪಸ್ ಬಂದರು, ಅವರ 2 ವರ್ಷದ ಶಿಕ್ಷಣವನ್ನು ಮುಗಿಸಿ ಮನೆಗೆ ವಾಪಸ್ ಬಂದರು. ನಮಗೆಲ್ಲ ತುಂಬ ಖುಷಿಯಾಗಿದೆ. ಆದರೆ ಮಕ್ಕಳು ಬೇಜಾರಾಗಿದ್ದರು. ಏನಂತ ಹೇಳ್ತಾಯಿದ್ರು ಅಂದರೆ, ವಿ ಆರ್ ಮಿಸ್ಸಿಂಗ್ ದೀಕ್ಷಾ ಅಂತ ಹೇಳ್ತಾಯಿದ್ರು. ಅಂದರೆ ಅವರಿಗೆ ನಮ್ಮ ಮನೆ ಏನಿದೆ ಅದು ಮೊದಲನೇ ಮನೆ, ಆದರೆ ದೀಕ್ಷಾ ಅವರಿಗೆ 2ನೇ ಮನೆ ಆಗಿತ್ತು. ಅಲ್ಲಿ ಯಾರು ಶಿಕ್ಷಕರಿದ್ದರು, ಅಧ್ಯಾಪಕರಿದ್ದರು, ಪ್ರೊಫೆಸರ್ಸ್, ಲೆಕ್ಚರರ್ಸ್ ಇದ್ದರು, ಅವರು ದೇ ವರ್ ದ ಸೆಕೆಂಡ್ ಪೇರೆಂಟ್ಸ್. ಐ ಆಮ್ ಫ್ರಮ್ ಸಿರ್ಸಿ, ಉತ್ತರ ಕನ್ನಡ. I have secured a rank of 8 in BNY stream of CET, 99.2 percentile in JEE mains, which includes a 100 percentile in physics. I've scored 594 in PU annual examination this year, along with AAR general category rank of 576 in the NEET examination. ನನ್ನ ಇಬ್ಬರು ತಾಯಿ ಮತ್ತು ತಂದೆ ಇಬ್ಬರು ವೈದ್ಯರಾದ್ದರಿಂದ ನನಗೆ ಮೆಡಿಕಲ್ ಚೂಸ್ ಮಾಡೋಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿತ್ತು. So I am pursuing medical, but truly the credit for all of this goes to the Diksha EB team. They supported me from the beginning, even when things were not good or when I was not scoring enough marks. They have been truly supportive from the beginning till the ending. So really the complete credit goes to the Diksha teaching staff and the management faculty. You want to highlight anything that Diksha particularly does with your students in order to perform? They really interact one-on-one a lot. All the teachers were in constant touch with me. They used not just academically, but like we were living in a hostel, so everything they were like second parents to me. I would also like to thank Lakshmi ma'am, our principal, who was always there, and whenever I fell sick, I caught dengue once, but they still kept me in the hostel, took all the they gave me all the medicines, took care of me well. They were completely supportive and fine. I have to mention my parents, who were there from the beginning in the background last 2 years, and now they are roaming around India with me to select a good medical college, just like they selected Diksha for me 2 years ago.